ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ನೋಡ್ಕೊಂಡು ಬರಲಿಕ್ಕೆ ನಮ್ಮ BMTC ಅವರದ್ದೇ ಟೂರ್ ಪ್ಯಾಕೇಜ್ ಇದೆ. ಇದರ ಬಗ್ಗೆ ನಿಮ್ಗೆ ಇದುವರೆಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ. ಇದು ನಮ್ಮ BMTC ಅವರ ಟೂರ್ ಪ್ಯಾಕೇಜ್. BMTC ಓಲೋ ಬಸ್ಸಲ್ಲಿ ಹೋಗಿ ಬರೋದು. ಈ ಪ್ಯಾಕೇಜಲ್ಲಿ ಆದಿಯೋಗಿ ಮೂರ್ತಿ ಮಾತ್ರ ಅಲ್ಲ, ಇನ್ನು ಕೂಡ ಹಲವಾರು ಸ್ಥಳಗಳನ್ನು ನೋಡ್ಕೊಂಡು ಬರ್ಬೋದು. ಇಲ್ಲ ಐಟ್ನರಿ ಕೊಟ್ಟಿದ್ದೇವೆ ನೋಡಿ. ಮಧ್ಯಾಹ್ನ 12 ಗಂಟೆಗೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಹೊರಟು ಭೋಗನಂದೇಶ್ವರ ದೇವಸ್ಥಾನ, ಕಣಿವೆ ಬಸವಣ್ಣ ದೇವಸ್ಥಾನ, ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತೆ ಸಮಾಧಿ, ರಂಗಸಣ ರಂಗನಾಥ ಸ್ವಾಮಿ ದೇವಸ್ಥಾನ, ಅದಾದ್ಮೇಲೆ ಇಶಾ ಫೌಂಡೇಶನ್ ಭೇಟಿ ನೀಡ್ತೀರಾ. ಅಲ್ಲಿ ಆದಿಯೋಗಿ ಮೂರ್ತಿನ ನೋಡ್ಕೊಂಡು ಮತ್ತೆ ಬೆಂಗಳೂರು ಕಡೆಗೆ ರಿಟರ್ನ್ ಹೊರಡ್ತೀರಾ. ರಾತ್ರಿ 9:30ಕ್ಕೆ ಬಂದು ನೀವು ಬೆಂಗಳೂರನ್ನ ತಲುಪ್ತೀರಾ. ಮಧ್ಯಾಹ್ನ 12 ಗಂಟೆಗೆ ಹೊರಟು ರಾತ್ರಿ 9:30ಕ್ಕೆ ಬಂದು ನೀವು ಬೆಂಗಳೂರನ್ನ ತಲುಪ್ತೀರಾ. 602 ರೂಪಾಯಿ ಇರೋದು. ಈ ಟೂರ್ ಪ್ಯಾಕೇಜ್ ನಾವೀಗ ಚೆಕ್ ಮಾಡಿದಾಗ ಪ್ರತಿದಿನ ಇದೆ. ಇದರ ಬುಕಿಂಗ್ ನ ನೀವು KSRTC ಅವರ ಆಪ್ ಕೂಡ ಮಾಡಬಹುದು. ಇನ್ನೀಗ ನಾವು ಈ ಪ್ಯಾಕೇಜ್ ನ ಬುಕಿಂಗ್ ನ ಹೇಗೆ ಮಾಡಬಹುದು ಅಂತ ನೋಡೋಣ. KSRTC ಅವರ ಆಪ್ ಸಿಗ್ತದೆ ಪ್ಲೇಸ್ಟೋರ್ ಅಲ್ಲಿ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಫ್ರಮ್ ಅಲ್ಲಿ ಕೆಂಪೇಗೌಡ ಬಸ್ ಸ್ಟೇಷನ್ ಅಂತ ಆಯ್ಕೆ ಮಾಡ್ಕೊಳ್ಳಿ. 2 ಅಲ್ಲಿ ನೀವು ಇಶಾ ಫೌಂಡೇಶನ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ನೀವು ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಬೋದಾಗಿದೆ ಪ್ಯಾಕೇಜ್ ಬುಕಿಂಗ್ಗೆ ಸಿಗ್ತಾ ಇದೆ. ಅವರ ಐಟ್ನರಿ ಹೇಗಿರ್ತದೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಇದ್ರ ಹಿಂದೆ ಕೂಡ ವಿಡಿಯೋ ಮಾಡಿದ್ದೇವೆ. ಅದನ್ನ ಈ ವಿಡಿಯೋ ಆದ್ಮೇಲೆ ತಪ್ಪದೆ ನೋಡಿ. ನೀವು ಇಲ್ಲಿ ಬುಕಿಂಗ್ ಮಾಡೋದಾದ್ರೆ ಬುಕಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಬೋರ್ಡಿಂಗ್ ಮತ್ತೆ ಡ್ರಾಪಿಂಗ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇರ್ತದೆ. ಅದಾದ ನಂತರ ನಿಮ್ಗೆ ಇಲ್ಲಿ ಸೀಟ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇರ್ತದೆ. ಸೀಟ್ ನ ಸೆಲೆಕ್ಟ್ ಮಾಡಿ ಆದ್ಮೇಲೆ ಡೀಟೇಲ್ಸ್ ನ ಫಿಲ್ ಮಾಡ್ಲಿಕ್ಕೆ ಇರ್ತದೆ. ನಿಮ್ಮ ಹೆಸರು, ಏಜು ಮತ್ತೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಕೇಳ್ತದೆ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಇರ್ತದೆ. ಈ ರೀತಿಯಲ್ಲಿ ಈ ಪ್ಯಾಕೇಜ್ ನೀವು ಬುಕಿಂಗ್ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ ಈ ಪ್ಯಾಕೇಜ್ ನೀವು ಬುಕಿಂಗ್ ಮಾಡ್ಕೊಳ್ಬಹುದು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಆದಷ್ಟು ಜನರಿಗೆ. ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡಲಿದ್ದೇವೆ.